ಫಾರ್ ದ ಫಸ್ಟ್ ಟೈಮ್ ನಮ್ಮ ಕೆ ಇದಲ್ಲಿ ಈ ಥರನಾಗಿ ಒಳ್ಳೆ ಡಿಸಿಷನ್ನು ನಮ್ಮ ಕೆ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ತೊಗೊಳ್ತಾ ಇದ್ದಾರೆ. ಸೊ ಇದೆಲ್ಲನೂ ಕೂಡ ಏನಂತಂದರೆ ಒಂದು ಒಳ್ಳೆ ರೀತಿ ವಿಚಾರವೇ ಸರಿ. ಬಟ್ ಸಿಕ್ಕಾಪಟ್ಟೆ ಕೆಲಸ ಕೆ ಇದವ್ರಿಗೆ ಆಗಿರ್ತದೆ. ಬಟ್ ಆದರೂ ಕೂಡ ತುಂಬ ಅಂದರೆ ತುಂಬ ಪಾರದರ್ಶಕವಾಗಿರ್ತದೆ. ಸೊ ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಸಾರಿ KCT ಎಕ್ಸಾಮ್ ಬರೆದಾದ ನಂತರ ನೆಕ್ಸ್ಟ್ ಕೈಗೊಂಡಂಥ ಒಂದು ಒಳ್ಳೆ ಕೆಲಸ ಅಂತಂದರೆ ನಮ್ಮ ಕೆ ಡೈರೆಕ್ಟ್ರು OMR ಸೀಟ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಸೊ ಅದು ಏನಪ್ಪ ಅಂತಂದರೆ, ಈಗ ಮೊದಲು ಏನು ಮಾಡ್ತೀನಿ, ಕೆ ವೆಬ್ಸೈಟಲ್ಲಿ ಹೋಗ್ತೀನಿ. ಸೊ ಹೋಗ್ಬಿಟ್ಟು 3 ಡಾಟ್ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCT ಕ್ಲಿಕ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಕಾಣಿಸ್ತಿದೆ ಮೊದಲನೇ ಈಗ ಸದ್ಯಕ್ಕೆ ಇತ್ತೀಚಿನ ಅಪ್ಡೇಟ್ ಅಂತಂದರೆ, ಫಸ್ಟ್ UGCT 2026ಅಲ್ಲಿ ಪರೀಕ್ಷೆ ಕೇಂದ್ರವರು OMR ವೀಕ್ಷಿಸುವ ಲಿಂಕ್ ಅಂತ ಕೊಟ್ಟವ್ರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಒನ್ ಟೈಮು ಓಪನ್ ಆಗ್ತದೆ. ಸೊ ಏನಪ್ಪ ಲಿಂಕ್ ಅಂತಂದರೆ, ಇದು ಹೊಸದಾಗಿ ಬಂದಿರತಕ್ಕಂಥ ಅಪ್ಡೇಟು. ಈ ಹಿಂದೆ ಅಂದರೆ ಎಕ್ಸಾಮ್ ಬಿಫೋರೇ ಹೇಳಿದರು, ಬಟ್ ಎಲ್ಲರೂ ಕೂಡ ಅಷ್ಟೊಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಬಟ್ ಇವಾಗ ಯಾವಾಗ ಲಿಂಕ್ ಬಿಟ್ಟಿದಾರ, ಯಾವಾಗ ಅಪ್ಡೇಟ್ ಬಂದಿದೆ, ಅದನ್ನು ನಾವು ಕೂಡ ತಿಳಿಸ್ಬೇಕಾಗಿತ್ತು, ತಿಳಿಸ್ತಾ ಇದ್ದೀನಿ. ಸೊ ಏನಿದೆ ನೋಡಿ, ಈಗ ಎಕ್ಸಾಮ್ ಎಲ್ಲ ಕೂಡ ಇವತ್ತು ಬಂದಿರತಕ್ಕಂಥದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಬರೆದು ಬಂದಿದ್ದೀರಾ. ಸೊ ನಾಳೆ ಮ್ಯಾಥ್ಸು ಕೂಡ ಬರೀತಾರೆ, ಆ್ಯಂಡ್ ಅದೇ ರೀತಿ ಬಯಾಲಜಿ ಕೂಡ ಬರೀತಾರೆ. ಬರೆದಾದ ನಂತರ ನಿಮ್ಮ ಎಕ್ಸಾಮ್ ಸೆಂಟ್ರ್ ಹೇಳಿದ್ರು ಅವರು ಧಾರವಾಡ ಆ್ಯಂಡ್ ಬೆಂಗಳೂರು ಇರೋದು. ಫಸ್ಟ್ ಡೇನೇ ಏನು ಮಾಡ್ತೀವಿ ಅಂತಂದರೆ, ಎಲ್ಲನೂ ಕೂಡ ಸ್ಕ್ಯಾನ್ ಮಾಡಿ ಏನು ಮಾಡಿಬಿಡ್ತೀವಿ, ಅಪ್ಡೇಟ್ ಮಾಡಿಬಿಡ್ತೀವಿ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಅಂತಲೇ ಹೇಳ್ತಾಯಿದ್ರು. ಸೊ ಅಂದಂಗೆ ಕೂಡ ಕೆಲಸ ಮಾಡಿದರೆ ಓಕೆ. ಏನು ಮಾಡಿದ್ರಪ್ಪ ಅಂತಂದರೆ, ಫಸ್ಟ್ ಏನಂತಂದರೆ, ಇವಾಗ ನಿಮಗೆ ಗೊತ್ತಿರುವಾಗೆ ಫಿಸಿಕ್ಸ್ ಇವತ್ತು ಕೆಮಿಸ್ಟ್ರಿ ಎರಡೂ ನಡೆದಿದೆ. ಫಸ್ಟ್ ಫಿಸಿಕ್ಸ್ ಅಂದರೆ ಫಸ್ಟ್ ನಡೆದಿರ್ತಕ್ಕಂಥ ಫಿಸಿಕ್ಸ್ನೇ ಫಸ್ಟ್ ಅಪ್ಲೋಡ್ ಮಾಡಲೇಬೇಕು. ಯಾಕಂದರೆ ಟೈಮ್ ಮೊದಲು ಅದಾಗಿರ್ತದೆ, ಸ್ಕ್ಯಾನ್ ಆಗಿರ್ತದೆ. ಸೊ ಅದರಲ್ಲೂ ಕೂಡ ಅವ್ರು ಹೇಳ್ದಂಗೆ ಧಾರವಾಡ ಬೆಂಗಳೂರು ಅಂತ ಹೇಳಿದ್ರು. ಈ ಸದ್ಯಕ್ಕೆ ಎಷ್ಟೆಲ್ಲ ಅಪ್ಲೋಡ್ ಮಾಡಿದ್ದಾರೆ OMR ಸೀಟ್ ಅಂದರೆ, ನಿಮ್ಮದೇ OMR ಸೀಟ್, ನೀವು ಹಾಕಿರ್ತಕ್ಕಂಥ ಆನ್ಸರ್ ಸೀಟ್. ನಾಳೆ ನಿಮ್ಗೆ ಕೀ ಆನ್ಸರ್ ಕೂಡ ಬಿಡ್ತಾರೆ. ಓಕೆ, ಕೇದವರೇ ಬಿಡ್ತಾರೆ, ಕೀ ಆನ್ಸರ್ ಬಿಡ್ತಾರೆ. ಆ ಕೀ ಆನ್ಸರ್ಗೂ ಕೂಡ ನೀವು OMR ಸೀಟ್ನ ತೊಗೊಂಡು ನೀವು ಒನ್ ಟೈಮ್ ಏನು ಮಾಡ್ಬೋದು, ತಾಳೆ ನೋಡ್ಬೋದು ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಸೊ ಅದ್ರ ತಕ್ಕನ ಏನು ಮಾಡ್ತೀರಾ, ಸೆಲೆಕ್ಟ್ ಎಕ್ಸಾಮ್ ಕ್ಲಿಕ್ ಮಾಡ್ಕೊತೀರಾ, UGCT 2026 ಕ್ಲಿಕ್ ಮಾಡ್ಕೊತೀರಾ, ಡಿಸ್ಟಿಕ್ ಕ್ಲಿಕ್ ಮಾಡ್ಕೊತೀರಾ. ಈಗ ನೋಡಿ, ಇನ್ನೂ ಧಾರವಾಡ ಒಂದೇ ಬಿಟ್ಟವ್ರೆ, ಇನ್ನೂ ಕೂಡ ಬೆಂಗಳೂರು ಬಿಡ್ತಾರೆ. ಆಯಾ ಎಲ್ಲ ಡಿಸ್ಟಿಕ್ನು ಕೂಡ ಬಿಡ್ತಾರೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಕೂಡ ನಾಳೆನೂ ಕೂಡ ಫಾರ್ ಎಕ್ಸಾಂಪಲ್ ನಿಮ್ಮ ಬೆಂಗಳೂರು ಇರ್ತೀರ, ಮೈಸೂರು, ಮಂಡ್ಯ ಏನಾದ್ರು ಓಕೆ, ದಾವಣಗೆರೆ, ಹುಬ್ಬಳ್ಳಿ, ಬಳ್ಳಾರಿ, ಕೊಪ್ಪಳ, ಗದಗ, ಇದೇ ರೀತಿಯಾಗಿ ಎಲ್ಲನೂ ಕೂಡ ಹಾಸನ್ನು ಎಲ್ಲನೂ ಅಂದರೆ ಟೋಟಲ್ ಎಲ್ಲ ಡಿಸ್ಟಿಕ್ ಅಪ್ಪ ಹೇಳ್ತಿರೋದು, ಎಲ್ಲ ಡಿಸ್ಟಿಕ್ನು ಕೂಡ ಬಿಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದಂಗೆ ಧಾರವಾಡ ಬೆಂಗಳೂರು ಬಿಡುತ್ತೆ ಅಂತ ಹೇಳಿದ್ರು. ಈ ಸದ್ಯಕ್ಕೆ ಧಾರವಾಡ ಬಿಟ್ಟವ್ರೆ, ಧಾರವಾಡ ಕೂಡ ಎಲ್ಲನೂ ಬಿಟ್ಟವ್ರ. ಫಿಸಿಕ್ಸ್ ಕೆಮಿಸ್ಟ್ರಿ ಎರಡೂ ಬಿಟ್ಟವ್ರ. ಏನು ಫಿಸಿಕ್ಸ್ ಅಷ್ಟೇ ಬಿಟ್ಟವ್ರು ನೋಡಿದ ಅಂದರೆ, ಸಬ್ಜೆಕ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಫಿಸಿಕ್ಸ್ ಒಂದೇ ಬಿಟ್ಟವ್ರೆ. ಓಕೆ, ಕ್ಲಿಕ್ ಮಾಡ್ಕೊಂತಂದ್ರೆ ನೋಡಿ ಎಲ್ಲ ಸೆಂಟರ್ಸ್ಗಳದ್ದು ಅಂದರೆ ಧಾರವಾಡದಲ್ಲಿರ್ತಕ್ಕಂಥ ಎಲ್ಲ ಸೆಂಟರ್ಸ್ಗಳದ್ದು ಏನು ಮಾಡೋರು ಅಂತಂದರೆ, ಈ ಒಂದು ಸೆಂಟ್ರಲ್ಲಿ ಬರೆದಿರ್ತಕ್ಕಂಥ ಸ್ಟೂಡೆಂಟ್ದು OMR ಸೀಟ್ನ ಲಿಂಕ್ ಬಿಟ್ಟವ್ರೆ. ಸೊ ನಿಮ್ಮದು ಯಾವ ರೀತಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೂಡೆಂಟು ಯಾವುದೋ ಒಂದು ಕಾಲೇಜ್, ಎಕ್ಸಾಂಪಲ್ KLE ಕಾಲೇಜ್ ಒಳಗೆ ತೊಗೊಂಡಿದ್ನಪ್ಪ, ಕಾಣಿಸ್ತಿದೆ ನೋಡಿ KLE ಸೊಸೈಟಿ ಅಂತ ಹೆಂಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಎಲ್ಲ ಸ್ಟೂಡೆಂಟ್ದು OMR ಸೀಟ್ ಬರಬೇಕು. ಇವಾಗ ಓಪನ್ ಆಗ್ತಿದೆ, ಲೋಡ್ ಆಗ್ತಿದೆ, ಬರ್ತದೆ, ವೇಟ್ ಮಾಡಿ. ಓಕೆ, ಲೋಡ್ ಆಗುತ್ತೆ. ನಿಮ್ಮ OMR ಸೀಟ್ ನೀವು ಫಿಸಿಕ್ಸಲ್ಲಿ ಆನ್ಸರ್ ಎಷ್ಟು ಯಾವ ಕ್ವಶನ್ಗೆ ಯಾವ ಬಬಲ್ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟು ಪ್ರೀತಿ ಗಣೇಶ್ ಲಮಾನಿ ಅಂತ ಕಾಣಿಸ್ತಿದೆ. ಈ ಒಂದು ಸ್ಟೂಡೆಂಟ್ ಏನು ಮಾಡಿದಾರೆ ಅಂತ CET ನಂಬರು ಕೂಡ ಕಾಣಿಸ್ತಿದೆ, ಹಾಕಿದಾರ. ಈ A1 ಓಕೆ, ಇದು ಇವ್ರದ್ದಿರೋದೇನೋ ವರ್ಷನ್ ಕೋಡ್ ಪ್ರಶ್ನೆ ಪತ್ರಿಕೆ A1 ಏನು ಮಾಡ್ಯಾರ ಅಂತಂದರೆ, ಕರ್ನಾಟಕ ಎಕ್ಸಾಮಿನೇಷನ್ದು ಅಥಾರಿಟಿ ಕಡೆಯಿಂದ ವಾಟರ್ ಮಾರ್ಕ್ ಬಂದಿದೆ. ಸೊ ಹಂಗಾಗಿ ಅವರು ವಾಟರ್ ಮಾರ್ಕ್ ಇಡಲೇಬೇಕಾಗ್ತದೆ. ಅವ್ರ ಸ್ಟೂಡೆಂಟ್ ಎಕ್ಸಾಮ್ ಹಾಲಲ್ಲಿ ಎಲ್ಲನೂ ಕೂಡ ಸೈನ್ ಮಾಡಿರ್ತಕ್ಕಂಥದ್ದು ಕೂಡ ಇರ್ತದೆ. ಅವರು ಸ್ಟೂಡೆಂಟ್ ಬಬಲ್ ಮಾಡಿರ್ತಕ್ಕಂಥದ್ದು ಇವತ್ತು ಆನ್ಸರ್ ಬುಕ್ಲೆಟಲ್ಲಿ ಬಬಲ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನೋಡಿ ಯಾವ ಕ್ವಶನ್ಗೆ ಎಷ್ಟೆಷ್ಟು ಆನ್ಸರ್ ಮಾಡಿದ್ದಾರೆ ನಿಮಗೆ ಕ್ಲಿಯರ್ ಆಗಿಬಿಡ್ತದೆ. ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಅಂದರೆ ಕೆ ಕಡೆಯಿಂದ ಯಾವುದೇ ರೀತಿ ನಿಮಗೆ ಫುಲ್ ಟ್ರಾನ್ಸ್ಪರೆನ್ಸಿ ಅಂತಂದರೆ, ಯಾವುದೇ ರೀತಿ ಆಜು ಬಾಜು ಹಂಗಾಗಿ ನಾವು ಅದನ್ನು ಮಾಡಿದ್ದೆ, ನಂದು ಯಾಕೆ ರ್ಯಾಂಕ್ ಕೊಟ್ಟಿದ್ದೀರಿ ಅನ್ನೋಕ್ಕೆ ಏನು ಕೂಡ ಇಲ್ಲ. ಯಾಕಂದರೆ ಕ್ವಶನ್ ರೈಸೇ ಮಾಡುವಂಗಿಲ್ಲ ನೀವು. ಯಾಕಂದರೆ ಕ್ಲಿಯರಾಗಿ OMR ಸೀಟಲ್ಲಿ ನೀವೇನು ಬರ್ತೀರಿ ಅಂತ ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ, ಅವರು ಕೂಡ ಗೊತ್ತಾಗ್ಬಿಡ್ತದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಕ್ಲಿಯರಾಗಿ ಒನ್ ಟೈಮು ನಿಮ್ಮದು ಕೂಡ ಏನೇನೆಲ್ಲ ಬರೆದಿದ್ರಿ ಇದನ್ನ OMR ಸೀಟ್ನ ಒಂದು ಸ್ಕ್ರೀನ್ಶಾಟ್ ಆದರೂ ತಗೋರಿ. ಓಕೆ, ಜಸ್ಟ್ ಸ್ಕ್ರೀನ್ಶಾಟ್ ತಗೋರಿ, ನಿಮ್ಮ ನೇಮ್ ಬಂದಿರತಕ್ಕಂಥದ್ದು ನಿಮ್ಮ ಒಂದು OMR ಸೀಟ್ ಸ್ಕ್ರೀನ್ಶಾಟ್ ಫೋಟೋ ತಗೋರಿ. ನಾಳೆ ನಿಮ್ಗೆ ಏನು ಮಾಡ್ತಾರೆ, ಪ್ರೊವಿಷನಲ್ ಅನ್ನೋ ಬದಲು ಫೈನಲ್ ಏನು ಮಾಡ್ತಾರೆ, ಒಂದು ಕೀ ಆನ್ಸರ್ ಅನ್ನೋದು ಏನು ಮಾಡ್ತಾರೆ, ಕೆ ಕಡೆಯಿಂದ ಬಿಡ್ತಾರೆ. ಆ ಒಂದು ಫಿಸಿಕ್ಸ್ ಕ್ವಶನ್ಗೆ ಈ ಒಂದು OMR ಸೀಟು ಆನ್ಸರ್ ಎಷ್ಟು ಬರ್ತೋ ಕ್ಯಾಲ್ಕುಲೇಟ್ ಮಾಡಿರಿ. ನಾಳೆ ನಿಮ್ಮ ರಿಸಲ್ಟ್ ಬಂದಾಗ ಕೂಡ ಅಷ್ಟೇ ಇರ್ತದೆ, ನಿಮ್ಗೆ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಿರಲ್ಲ. ಓಕೆ, ಸೊ ಇದಕ್ಕೋಸ್ಕರನೇ ಅಂದರೆ ಮೋಸ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಕೆ ಇದ್ದವ್ರದ್ದು ಅಷ್ಟೇ. ಯಾರೇ ರೀತಿ ಬಂದು ಕ್ವಶನ್ ರೈಸ್ ಮಾಡಿದ್ರು ಕೂಡ ಅವ್ರ ಹತ್ರ ಆನ್ಸರ್ ಇರ್ತದೆ. ನೋಡಿರಿ, ನಮ್ಗೆ ಇಷ್ಟೆಲ್ಲರೂ ಕೂಡ ಅವ್ರ ಸ್ಟೂಡೆಂಟ್ಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಕಾಣುವ ಹಾಗೆ ಮಾಡಿದಾರೆ. ಸೊ ಒಳ್ಳೆ ರೀತಿ ನಿರ್ಧಾರ ತೊಗೊಂಡಾಗ ಇದು ನಾವು ಒಳ್ಳೆ ಬೆಂಬಲಿಸಬೇಕು. ಓಕೆ, ಕೆ ಇದ್ದವರು ಒಳ್ಳೆ ರೀತಿ ಕೆಲಸ ಮಾಡಿದಾರೆ. ಇದೇ ರೀತಿಯಾಗಿ ಏನು ಮಾಡಪ್ಪ ಆಗುತ್ತಂತಂದರೆ, ಈ ಸದ್ಯಕ್ಕೆ ಧಾರವಾಡದಲ್ಲಿ ಫಿಸಿಕ್ಸ್ ಮಾತ್ರ ಬಿಟ್ಟವ್ರೆ. ಇದೇ ರೀತಿಯಾಗಿ ಎಲ್ಲ ಡಿಸ್ಟಿಕ್ ವೈಸ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಎರಡೂ ಕೂಡ ಬರ್ತದೆ. ಮೊದಲು ಧಾರವಾಡ ಬೆಂಗಳೂರು, ಆಮೇಲೆ ಎಲ್ಲ ಡಿಸ್ಟಿಕ್ ವೈಸ್ ಕೂಡ ಬರ್ತದೆ. ನಿಮ್ಮ ಡಿಸ್ಟಿಕ್ಕು ನಿಮ್ಮ ಸೆಂಟ್ರದ್ದು ಕೂಡ ಬಂದಿರ್ತದೆ, ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೂ ಬೇರೆ ಒಂದು ಕಾಲೇಜ್ ಚೆಕ್ ಮಾಡ್ಕೊಳ್ಳೋದಂತಂದರೆ ಇದ್ರ ಕೂಡ ಬೇರೆಯವ್ರದ್ದು ಇಲ್ಲಿ ಕಾಣಿಸ್ತಿದೆ. ಮಹಾಂತೇಶ್ ಈ ಒಂದು ಸ್ಟೂಡೆಂಟ್ದು ಕೂಡ ಇಲ್ಲಿ ಕೂಡ OMR ಸೀಟ್. ಅದೇ ರೀತಿಯಾಗಿ ಟೋಟಲ್ ಈ ಒಂದು ಸೆಂಟ್ರಲ್ಲಿ 538 ಸ್ಟೂಡೆಂಟು.
ಹಂಗೆ ಇರ್ತಾರೆ. ಓಕೆ, ಸೊ ಭಾಳ ಸ್ಟೂಡೆಂಟ್ ಬರ್ತಿರ್ತಾರೆ, ಎಲ್ಲ ಸ್ಟೂಡೆಂಟ್ ಕೂಡ ಅಪ್ಲೋಡ್ ಮಾಡುವಾಗ ಸೊ ಕೇದವ್ರಿಗೆ ಸ್ವಲ್ಪ ಟೈಮ್ ತೊಗೊಳ್ತದ, ಬಿಡ್ತಾರೆ. ನಾಳೆ ಬಗ್ಗೆ ಟೈಮ್ ಕೊಡ್ರಿ. ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಇದೇ ರೀತಿಯಾಗಿ ಏನು ಅಪ್ಡೇಟ್ಸ್ ಒಂದು ಕೂಡ ತಿಳಿಸ್ತಿರ್ತೀನಿ. ವಾಟ್ಸಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.